ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವತ್ಪಾದಪಾದಾಬ್ಜ ಪಾಂಸವಃ ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಶಂಕರರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ನಮ್ಮಲ್ಲಿ ಅನೇಕ ಜನ ವಿದ್ವಾಂಸರಿದ್ದಾರೆ, ಪಂಡಿತೋತ್ತಮರಿದ್ದಾರೆ, ಪ್ರಾಜ್ಞರಿದ್ದಾರೆ. ಅವರು ತುಂಬ ವಿಚಾರವನ್ನು ಓದ್ಕೊಂಡು ತಿಳ್ಕೊಂಡಿರ್ತಾರೆ. ಆದರೆ ಅವರಿಗೆ ಭಗವಂತನಲ್ಲಿ ಭಕ್ತಿ ಇರುವುದಿಲ್ಲ. ನಾನು ವಿದ್ವಾಂಸ, ನಾನು ಪುಸ್ತಕಗಳನ್ನು ಬರಿತಾ ಇದ್ದೇನೆ, ನಾನು ಮಹಾಪಂಡಿತೋತ್ತಮ, ಒಳ್ಳೆ ವಾಗ್ಮಿ ಅಂತ ಮಾಡಿಕೊಂಡು ಪಾಂಡಿತ್ಯವಿಲ್ಲದಂಥ ಭಕ್ತರನ್ನು ಗೇಲಿ ಮಾಡ್ತಾರೆ. ನಿನಗೆ ರಾಮ ಶಬ್ದ ಗೊತ್ತಿಲ್ಲ ಕಣೋ, ನಿನ್ನ ಪೂಜೆಯನ್ನು ಭಗವಂತ ಮೆಚ್ಚೋದಿಲ್ಲ ಅಂತಾರೆ. ಇದು ತಪ್ಪು. ಭಗವಂತನಿಗೆ ಬೇಕಾದದ್ದು ಪಾಂಡಿತ್ಯವಲ್ಲ, ಭಗವಂತನಿಗೆ ಬೇಕಾದದ್ದು ಪುಸ್ತಕ ವಿದ್ಯೆಯಲ್ಲ. ಭಗವಂತನು ಭಕ್ತಿಪ್ರಿಯ, ಭಾವಪ್ರಿಯ ಎನ್ನುವ ಮಾತನ್ನು ಒಬ್ಬ ಸುಭಾಷಿತಕಾರ ಒಂದು ಸುಭಾಷಿತದಲ್ಲಿ ಸುಂದರವಾಗಿ ಹೇಳಿದ್ದಾನೆ. ಆ ಸುಭಾಷಿತವನ್ನು ಹೇಳಿ ಅರ್ಥವನ್ನು ನೋಡೋಣ. ಮೂಢೋ ವದತಿ ವಿಷ್ಣಾಯ ವಿದ್ವಾನ್ ವಜತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಒಂದು ಶ್ಲೋಕ ಮತ್ತೊಮ್ಮೆ ಹೇಳ್ತೇನೆ. ಮೂಢೋ ವದತಿ ವಿಷ್ಣಾಯ ವಿದ್ವಾನ್ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಎಷ್ಟು ಸುಂದರವಾದ ಶ್ಲೋಕ. ಮೂಢ ವಿಷ್ಣಾಯ ವದತಿ. ಒಬ್ಬ ಮೂಢ ಭಗವದ್ಭಕ್ತ, ಸಂಸ್ಕೃತ ವ್ಯಾಕರಣ ಗೊತ್ತಿಲ್ಲ, ಅವನಿಗೆ ಗೊತ್ತಿರುವಂಥ ಒಂದೇ ಶಬ್ದ ಅಕಾರ ಅಂತ ರಾಮ ಶಬ್ದ ಗೊತ್ತು. ಎಲ್ಲ ಶಬ್ದಗಳನ್ನು ಕೂಡ ಅಕಾರ ಅಂತ ರಾಮ ಶಬ್ದದಂತೆ ಅಂತ ಮಾಡಿಕೊಂಡು ರಾಮಾಯ ನಮಃ, ಕೃಷ್ಣಾಯ ನಮಃ, ಗೋವಿಂದಾಯ ನಮಃ, ವಿಷ್ಣಾಯ ನಮಃ, ವಿಷ್ಣಾಯ ನಮಃ ವಿಷ್ಣು ಶಬ್ದವನ್ನು ಉಕಾರ ಅಂತ ತಿಳಿಯದೆ ಅಕಾರ ಅಂತ ಮಾಡಿಕೊಂಡು ಓಂ ವಿಷ್ಣಾಯ ನಮಃ, ಓಂ ವಿಷ್ಣಾಯ ನಮಃ ಅಂತ ಪೂಜೆ ಮಾಡ್ತಾ ಇದ್ದಾನೆ ಭಕ್ತಿ ಭಾವದಿಂದ. ಮತ್ತೊಬ್ಬ ವಿದ್ವಾಂಸ ಸಂಸ್ಕೃತ ವ್ಯಾಕರಣವನ್ನು ಬಲ್ಲವನಾಗಿದ್ದಾನೆ. ಅವನು ವಿದ್ವಾನ್ ವದತಿ ವಿಷ್ಣವೇ. ಅವನಿಗೆ ಗೊತ್ತು ವಿಷ್ಣು ಶಬ್ದ ಉಕಾರ ಅಂತ ಪುಲ್ಲಿಂಗ, ಅಕಾರ ಅಂತ ಶಬ್ದವಲ್ಲ ಅಂತ ಮಾಡಿಕೊಂಡು ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ ಅಂತ ಪೂಜೆ ಮಾಡ್ತಾ ಇದ್ದಾನೆ. ಈ ವಿದ್ವಾಂಸ ತನ್ನ ಪಕ್ಕದ ಮನೆಯಲ್ಲಿ ಆ ದಡ್ಡ ಮೂಢ ಮಾಡುತ್ತಿರುವಂಥ ಓಂ ವಿಷ್ಣಾಯ ನಮಃ ಎನ್ನುವಂಥ ಶಬ್ದವನ್ನು ದಿನ ಕೇಳ್ತಾ ಕೇಳ್ತಾ ನಗ್ತಾ ಇದ್ದಾನೆ. ಎಂಥ ದಡ್ಡ ಇವನು, ಇವನ ಪೂಜೆಗೆ ಭಗವಂತ ಮೆಚ್ಚುವುದಿಲ್ಲ. ಯಾಕೆ? ವಿಷ್ಣಾಯ ನಮಃ ಅಂತ ಹೇಳ್ತಾ ಇದ್ದಾನೆ, ನಾನು ವಿಷ್ಣುವೇ ನಮಃ ಅಂತ ಹೇಳ್ತಾ ಇದ್ದೇನೆ, ನನ್ನ ಪೂಜೆಗೆ ಭಗವಂತ ಮೆಚ್ಚುತ್ತಾನೆ ಅಂದ್ಕೊಂಡು ತುಂಬ ಜಂಬದಿಂದ ಮೆರೀತಾ ಇದ್ದಾನೆ. ಅವನು ವಿಷ್ಣಾಯ ನಮಃ ತಪ್ಪು, ನಾನು ವಿಷ್ಣುವೇ ನಮಃ ಸರಿಯಾಗಿ ಹೇಳ್ತಾ ಇದ್ದೇನೆ ಅಂತ. ಇಬ್ಬರು ಸತ್ತೋದ್ರು. ಸತ್ತ ಮೇಲೆ ಇಬ್ಬರೂ ಕೂಡ ವೈಕುಂಠಕ್ಕೆ ಹೋಗಬೇಕು, ವಿಷ್ಣು ಪೂಜೆ ಮಾಡ್ತಾ ಇದ್ದಾರೆ. ಈ ವಿದ್ವಾಂಸ ಓಂ ವಿಷ್ಣುವೇ ನಮಃ ಎನ್ನುವಂಥವನು ಪೂಜೆ ಮಾಡ್ತಾ ಇದ್ನಲ್ಲ, ವೈಕುಂಠಕ್ಕೆ ಹೋದ. ಅಷ್ಟರ ಒಳಗಾಗಿ ಇನ್ನೊಬ್ಬ ದಡ್ಡ ಪೂಜೆ ಮಾಡ್ತಾ ಇದ್ನಲ್ಲ, ಓಂ ವಿಷ್ಣಾಯ ನಮಃ ಅಂತ, ಅವ್ನು ಮುಂಚೆ ಬಂದುಬಿಟ್ಟಿದ್ದಾನೆ.
ಅವನಿಗೆ ಮೇಲ್ ಸೀಟು ವೈಕುಂಠದಲ್ಲಿ, ಇವನಿಗೆ ಕೆಳಗಡೆ ಸೀಟು. ಇದನ್ನು ವಿದ್ವಾಂಸ ನೋಡಿದ. ಮಹಾವಿಷ್ಣು ಪ್ರತ್ಯಕ್ಷನಾಗಿ ಬಂದ. ಏನಪ್ಪ ಸಮಾಚಾರ ಅಂದ. ಏನು ಮಹಾವಿಷ್ಣು, ನೀ ಮೋಸ ಮಾಡಿಬಿಟ್ಟಿದೀಯ. ಅವನು ವಿಷ್ಣಾಯ ನಮಃ ಅಂತ ತಪ್ಪಾಗಿ ಹೇಳ್ತಾ ಇದ್ದ. ನಾನು ವಿಷ್ಣುವೇ ನಮಃ ಅಂತ ಸರಿಯಾಗಿ ಹೇಳ್ತಾ ಇದ್ದೆ. ನಾನೊಬ್ಬ ಪಂಡಿತೋತ್ತಮ, ಅವನೊಬ್ಬ ದೊಡ್ಡ ಶಿಖಾಮಣಿ. ಅವನಿಗೂ ನನಗೂ ಕೂಡ ಇಬ್ಬರಿಗೂ ಸಮಾನವಾಗಿ ವೈಕುಂಠದಲ್ಲಿ ಹೇಗೆ ಪ್ರವೇಶವಾಯಿತೋ ಮತ್ತು ಅವನಿಗೆ ನನಗಿಂತಲೂ ಕೂಡ ಉಚ್ಚತಮವಾದ ಸೀಟು, ನನಗೆ ಕೆಳಗಡೆ ಬೇಜಾರಾಗ್ತಾ ಇದೆ ಎನ್ನಂತೆ. ಭಗವಂತ ಹೇಳ್ದ, ಉಭಯೋ ಸದೃಶಂ ಪುಣ್ಯಂ. ಅಪ್ಪ, ನೀನು ವಿಷ್ಣುವೇ ನಮಃ ಅಂತ ಹೇಳ್ತಿರ್ಬಹುದು, ಅವನು ವಿಷ್ಣಾಯ ನಮಃ ಅಂತ ಹೇಳ್ತಿರ್ಬೋದು. ನನಗೆ ವ್ಯಾಕರಣ, ತರ್ಕ, ಮೀಮಾಂಸ, ಪಾಂಡಿತ್ಯ, ಸಾಹಿತ್ಯ ಬೇಕಾಗಿಲ್ಲ. ನನಗೆ ಬೇಕಾದದ್ದು ಭಾವನೆ, ಭಕ್ತಿ ಬೇಕು ಅಂತ ಹೇಳಿದಂತೆ. ನಿನಗಿಂತಲೂ ಕೂಡ ಹೆಚ್ಚಿನ ಭಕ್ತಿಯಿಂದ ಈ ದಡ್ಡನು ಓಂ ವಿಷ್ಣಾಯ ನಮಃ ಅಂತ ಹೇಳಿಕೊಂಡು ದಿನ ಪೂಜೆ ಮಾಡ್ತಾ ಇದ್ದ. ಅದನ್ನು ನೋಡಿ ನನಗೆ ಸಂತೋಷವಾಯಿತು. ಆದ್ದರಿಂದ ನಾನು ಅವನಿಗೆ ನಿನಗಿಂತಲೂ ಕೂಡ ಮೊದಲು ಉಚ್ಚತಮ ಸ್ಥಾನ ಕೊಟ್ಟಿದ್ದೇನೆ ಅಂತ ಹೇಳಿದಂತೆ. ಆಗಿ ಪಂಡಿತ ಕೇಳಿದ, ಹಾಗಾದರೆ ಪಾಂಡಿತ್ಯ ಮುಖ್ಯವೋ ಭಕ್ತಿ ಮುಖ್ಯವೋ? ಭಗವಂತ ಹೇಳಿದ, ನಿನಗೆ ಪಾಂಡಿತ್ಯ ಮುಖ್ಯವಾಗಿರಬಹುದು, ನನಗೆ ಪಾಂಡಿತ್ಯ ಬೇಡ, ವಿದ್ವತ್ತು ಬೇಡ. ನನಗೆ ಬೇಕಾದದ್ದು ಮುಖ್ಯವಾಗಿ ಭಾವ. ಇದನ್ನು ಭಗವಂತನು ಭಗವದ್ಗೀತೆ ಸುಂದರವಾಗಿ ಹೇಳಿಬಿಟ್ಟ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅರ್ಜುನನೇ, ನನಗೇನೂ ಬೇಡ. ನನ್ನ ಭಕ್ತರಿಂದ ನನಗೆ ಏನೇನೂ ಸಂಪತ್ತು ಬೇಡ. ಭಕ್ತರ ಚಿನ್ನ ಬೇಡ, ಭಕ್ತರಿಂದ ಬೆಳ್ಳಿ ಬೇಡ, ಭಕ್ತರಿಂದ ಯಾವ ಅಲಂಕಾರಿಕವಾದ ಅಮೂಲ್ಯವಾದಂಥ ಆಭರಣಗಳು ಬೇಡ. ನನಗೆ ಬೇಕಾದ್ದೇನು ಗೊತ್ತಾ? ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ. ಏನು ಸ್ವಾಮಿ, ಒಂದು ಹಣ್ಣು ಕೊಡು, ಒಂದು ಎಲೆ ಕೊಡು, ಒಂದು ಹೂವನ್ನು ಕೊಡು, ಏನೂ ಆಗಲಿಲ್ವಾ? ಒಂದು ಲೋಟ ನೀರು ಹಾಕು. ಓಂ ನಮೋ ಭಗವತೆ ರುದ್ರಾಯ, ಓಂ ನಮಃ ಶಿವಾಯ ಅಂತ ಹೇಳಿಬಿಟ್ಟು ಒಂದು ಲೋಟ ನೀರನ್ನು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದು ಸೇರುತ್ತೆ. ಅದು ನಾವು ತಿಳ್ಕೋಬೇಕು. ಭಗವಂತನ ಪೂಜೆಯನ್ನು ಮಾಡುವಾಗ ಇದು ಕರ್ತೃತಂತ್ರ ಸಾಧನ, ವಸ್ತುತಂತ್ರ ಜ್ಞಾನ ಸಾಧನವಲ್ಲ. ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ದಾನ ಮಾಡು, ಭಕ್ತಿಯಿಂದ ಪೂಜಿಸು, ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ. ತದಹಂ ಭಕ್ತ್ಯುಪಹೃತಂ. ಈ ಶ್ಲೋಕದಲ್ಲಿ 2 ಸಲ ಭಕ್ತಿ ಶಬ್ದ ಬಂದಿದೆ ನೋಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ಭಕ್ತಿಯಿಂದ ಸಮರ್ಪಣೆ ಮಾಡಲ್ಪಟ್ಟ ಅದನ್ನು ನಾನು ಸಂತೋಷ ಸ್ವೀಕಾರ ಮಾಡ್ತೇನೆ ಇಂದ ನಾವು ತಿಳ್ಕೋಬೇಕು. ಮಹಾತ್ಮರಿಗೆ, ಸನ್ಯಾಸಿಗಳಿಗೆ, ಜ್ಞಾನಿಗಳಿಗೆ, ವೇದಾಂತಿಗಳಿಗೆ ನಾನಿವತ್ತವರಿಗೆ 100 ರೂಪಾಯಿ ಕೊಟ್ಬಿಟ್ಟೆ ಅಂತ ಜಂಬ ಪಟ್ಟರೆ ಅದರಿಂದ ನಮಗೆ ಕೆಟ್ಟಗತಿ. ಜಂಬ ಪಡುವ ಸಂತೋಷವಾಗಿ ಕೊಡ. ಒಬ್ಬ 10 ರೂಪಾಯಿ ಕೊಟ್ಟ, ಒಬ್ಬ 100 ರೂಪಾಯಿ ಕೊಟ್ಟ. 100 ರೂಪಾಯಿ ಕೊಟ್ಟಂಥವನಿಗೆ ನಾನು ಜಾಸ್ತಿ ಕೊಟ್ಟಿದ್ದೇನೆ, ಅವನು ಕಮ್ಮಿ ಕೊಟ್ಟಿದ್ದಾನೆ ಅನ್ನುವಂಥ ತಾರತಮ್ಯ ಭಾವನೆ ಬರುವುದು ಬೇಡ. ಯಾರೇ ಏನೇ ಕೊಟ್ಟರೂ ಕೂಡ ಅದನ್ನು ಪ್ರೇಮದಿಂದ ಕೊಡಬೇಕು ಅನ್ನುವಂಥ ಸೂಚನೆ. ಆದ್ದರಿಂದ ಉಭಯೋ ಸದೃಶಂ ಪುಣ್ಯಂ. ದಡ್ಡನಿಗೂ ವಿದ್ವಾಂಸನಿಗೂ ಇಬ್ಬರಿಗೂ ಕೂಡ ಪುಣ್ಯ ಸಮಾನವಾಗಿತ್ತು. ಆದ್ದರಿಂದಲೇ ಇಬ್ಬರು ಸಮಾನವಾಗಿ ವೈಕುಂಠ ಲೋಕಕ್ಕೆ ಹೋಗಿದ್ರು. ಇನ್ನು ನಿಜವಾಗಿ ಹೇಳಬೇಕಾದ್ರೆ ಈ ಪಾಂಡಿತ್ಯಪೂರ್ಣನಾದ ವಿದ್ವಾಂಸನಿಗಿಂತಲೂ ಭಗವಂತನಿಗೆ ಆ ದಡ್ಡನಾದ ಭಕ್ತನ ಮೇಲೆ ವಿಶೇಷವಾದಂಥ ಅನುಗ್ರಹ. ಯಾಕೆ? ಭಾವಗ್ರಾಹಿ ಜನಾರ್ದನ. ಭಗವಂತನಿಗೆ ಬೇಕಾದದ್ದು ಭಾವನೆ, ಭಕ್ತಿ, ಶರಣಾಗತಿ, ಪ್ರೇಮ.
ಪ್ರೇಮ ಮುಖ್ಯವಾದದ್ದೇ ಹೊರತು ಇಲ್ಲಿ ಪಾಂಡಿತ್ಯ ಪ್ರಧಾನವಾದದ್ದಲ್ಲ ಅನ್ನುವುದನ್ನು ತಿಳ್ಕೊಂಡು ನಾವು ಜಪವನ್ನು ಮಾಡುವಾಗ, ಪೂಜೆಯನ್ನು ಮಾಡುವಾಗ, ಆರಾಧನೆ ಮಾಡುವಾಗ ಭಕ್ತಿಯಿಂದ ಮಾಡೋಣ. ನಮ್ಮ ಪಾಂಡಿತ್ಯ ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಅನೇಕ ಜನಗಳ ಮನೆಯಲ್ಲಿ ಈ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ. ಅದರಲ್ಲಿ ಆಡಂಬರವೇ ಜೋರು. ಆ ಚಿನ್ನದ ಆಭರಣ, ಬೆಳ್ಳಿ ಪಾತ್ರೆ, ಆ ವಿಡಿಯೋ ನೋಡಿಬಿಟ್ರೆ ಸತ್ಯನಾರಾಯಣ ಸ್ವಾಮಿ ಹತ್ಕೊಂಡು ಹೋಗ್ಬಿಡ್ತಾನೆ. ಅದು ಯಾವುದೂ ಬೇಡ. ಭಕ್ತಿಯಿಂದ ನೀವು ಯಥಾಶಕ್ತಿ ದ್ರವ್ಯಗಳನ್ನು ಪೂಜೆ ಮಾಡ್ತಾ ಬಂದರೆ ಸತ್ಯನಾರಾಯಣ ಸ್ವಾಮಿ ಒಲಿತಾನೆ. ಶ್ರೀರಾಮಚಂದ್ರ, ಶ್ರೀಕೃಷ್ಣ ಎಲ್ಲ ದೇವತೆಗಳಿಗೂ ಬೇಕಾದದ್ದು ಭಕ್ತಿ. ಆ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿ ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.